ಬಟ್ಟೆ ಇಲ್ಲ. ಹಾಗೆ ದಿಗಂಬರಳಾಗಿ ಬೆತ್ತಲೆಯಾಗಿ ತನ್ನ ಕೇಶರಾಶಿಯಲ್ಲಿ ದೇಹವನ್ನು ಮುಚ್ಚಿಕೊಂಡು ಬಂದು ನಿಂತಿದ್ದಾಳಲ್ಲ, ಆ ಪ್ರಶ್ನೆಯನ್ನು ಕೇಳಿದ್ದಕ್ಕಾಗಿ ಮೊದಲ ಯೌವನವನ್ನೊಳಗೊಂಡ ಸತಿ ನೀನು ಎತ್ತಲೇಕೆ ಬಂದೆಯವ್ವ? ನಿನ್ನ ಪತಿಯ ಕುರುಹು ಹೇಳಿದರೆ ಬಂದು ಕುಳ್ಳಿರು, ಅಲ್ಲದಿರೆ ಸೊಲಗ ತಾಯಿ. ಸತಿ ಎಂದರೆ ಮುನಿಯವರು ನಮ್ಮ ಶರಣರು. ಗುಹೇಶ್ವರನ ಸಂಘದ ಶರಣರಲ್ಲಿ ಸನ್ನಿಹಿತನಾಗಬೇಕಾದರೆ ನಿನ್ನ ಪತಿಯ ಕುರುಹು ಹೇಳಿದರೆ ಬಂದು ಕುಳ್ಳಿರು, ಅಲ್ಲದಿರೆ ತೊಲಗ ಅವ್ವ. ಅಲ್ಲವರು ಬಹಳ ಬೇರೆ ಪ್ರಶ್ನೆ ನೇಟಂಗ ಅಗದಿ ನೇರವಾಗಿ ಬಾಣಾವರೆ ಬಿಡುದು ಬಿಟ್ಟ ಮ್ಯಾಲ ಅವ್ವ ತಾಯಿ ಅನ್ನೋದು ಮಾತ. ಅವಾಗ ಮಹಾದೇವಿ ಅಂತ ಹೇಳ್ತಿರಲಿಲ್ಲ, ನೀವು ನನ್ನ ಪತಿ ಯಾರನ್ನೋದು ಕುರು ಕೇಳಕತ್ತೀರಿಲ್ಲೋ, ನಿನ್ನ ಮದುವೆ ಆಗೈತಿಲ್ಲೋ ಅಂತ ಹೇಳಕತ್ತೀರಿಲ್ಲೋ? ಹ್ಞೂ ಆಯ್ತು. ಪಚ್ಚಯ ನೆಲೆಗಟ್ಟು, ಕನಕದ ತೋರಣ, ವಜ್ರದ ಕಂಬ, ಹವಳದ ಚಪ್ಪರವ ನಿಕ್ಕಿ ಮದುವೆ ಮಾಡಿದರು, ಎಮ್ಮವರನ್ನ ಮದುವೆ ಮಾಡಿದರು. ಅಕ್ಕನ ಮಾತು ಲಕ್ಷ ಇದು. ಪಚ್ಚಯ ನೆಲೆಗಟ್ಟು, ಕನಕದ ತೋರಣ, ವಜ್ರದ ಕಂಬಕ್ಕ ಹವಳದ ಚಪ್ಪರವ ನಿಕ್ಕಿ ಮದುವೆ ಮಾಡಿದರು, ಎಮ್ಮವರನ್ನ ಮದುವೆ ಮಾಡಿದರು. ಕಂಕಣ ಕೈಲಾರ ಸ್ಥಿರ ಸೇಸೆಯ ನಿಕ್ಕಿ ಚನ್ನ ಮಲ್ಲಿಕಾರ್ಜುನ ನೆಂಬ ಗಂಡಗೆಣ್ಣ ಮದುವೆ ಮಾಡಿ. ಗಂಡನ ಹೆಸರು ಹೇಳಬೇಕು. ಗಂಡ ಯಾರಾದ್ರಿ? ಚನ್ನ ಮಲ್ಲಿಕಾರ್ಜುನ ಅನ್ನುವಂತ ಗಂಡಗ ನನ್ನ ಮದುವೆ ಮಾಡಿದಾರ. ಹೌದಾ ಅಂತ ಅಲ್ಲಬ್ರು. ಹೌದಾ? ಹೌದು, ಮಾಡ್ಯಾಕ ನನ್ನ ಮದುವೆ ಮಾಡಿದಾರ. ನಿನ್ನ ಮದುವೆ ಆಗೈತೆ ಅಂದಂಗಾಯ್ತು. ಗಂಡನ ಹೆಸರು ಚನ್ನ ಮಲ್ಲಿಕಾರ್ಜುನ ಅಂದಂಗಾಯ್ತು. ಹೌದು ಹೌದು, ಬರಬರಿ. ಆದ್ರೆ ಮುಂದೆ ನೋಡಿ ಎಷ್ಟು ಚಂದ ಮಾತಾಡ. ಮತ್ತೆ ಒಂದಿಷ್ಟು ವಿಚಾರಗಳು ಬೇರೆ ಬೇರೆ ಹೊರಡಾಕತ್ಯಾವಲ್ಲ ಅನ್ನುವಂತ ವಿಚಾರಕ್ಕಾಗಿ ಅಲ್ಲಮ್ಮ ಮತ್ತೆ ಪ್ರಶ್ನೆಯನ್ನ ಕೇಳ್ತಾರ. ತಪ್ಪು ಹೊರಿಸಿ ಹೊರಟಿಹೇನೆಂಬುದು ಸತ್ಯವೇ? ಪ್ರಶ್ನೆ. ನೀನು ಅಲ್ಲಿ ಯಾರ ಮೇಲೂ ತಪ್ಪು ಹೊರಿಸಿದೀನಿ ಅಲ್ಲಮ್ಮರ ಮಾತು. ಯಾಕ ಅಲ್ಲಿ ಬಿಜ್ಜಳ ಅರಸನ ಮ್ಯಾಲ ತಪ್ಪು ಹೊರಿಸಿ ಬಂದವಿ ಅಂತ ಹೇಳಿ ಒಂದಿಷ್ಟು ಜನ ಮಾತಾಡಕತ್ಯಾರ. ನೀನು ಬದಲ ಆಕೇನು ಹೆಣ್ಮಗಳ ಮಹಾರಾಜ ಬಹಳ ಚಲೋ ಇದ್ದಾವ, ಅವನ ಮ್ಯಾಲ ಇಕ್ಕಿತ ಈಕಿ ಸುಳ್ಳು ಆಪಾದನೆ ಮಾಡ್ಯಾಳ, ತಾನ ಎಲ್ಲ ಬಿಟ್ಟು ಬಂದಾಳ. ಹಿಂಗಾಗಿ ಆಕಿ ಸರಿ ಇಲ್ಲ, ಹೆಣ್ಮಗಳು ಆಕಿ ಸರಿ ಇಲ್ಲದಕ್ಕಾಗಿ ಸುಮ್ಮನ ಅವನ್ನ ಬಲಿಪಶು ಮಾಡ್ಯಾರ ಅಂತ ಹೇಳಿ ಜನ ಮಾತಾಡಿದ್ದನ್ನ ಕೇಳಿ ಅಲ್ಲಮ್ಮರ ಪ್ರಶ್ನೆಯನ್ನ ಆಗ್ತಾ ಇದ್ದಾರ. ತಪ್ಪು ಹೊರಿಸಿ ಬಿಜ್ಜಳ ಅರಸನ ಮೇಲೆ ತಪ್ಪು ಹೊರಿಸಿದ್ದನಕ್ಕೆ ಕೌಶಿಕ ನೋಡಿ, ಕೌಶಿಕ ಮಹಾರಾಜನ ಮ್ಯಾಲ ತಪ್ಪನ್ನ ಹೊರಿಸಿ ಹೊರಟಿಹನೆಂಬುದು ಸತ್ಯವೇ? ತನು ಸೀರೆಯ ನಳಿದು ನಿರ್ಮಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾಗದು. ಎಂಥ ಮಾತಿವು! ತನು ಸೀರೆ, ಈ ಸೀರೆಯನ್ನು ಬಿಚ್ಚಿ ಕಳೆದು ನೀ ಎಲ್ಲ ದಿಗಂಬರಳಾಗಿ ಬಂದು ನಿಂತಿಯಲ್ಲ. ತನು ಸೀರೆಯ ನಳಿದು ನಿರ್ವಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾಗದು. ಕೇಶವೆಂಬ ಸೀರೆಯ ನಳಿದು, ಈ ಕೇಶವೆಂಬ ಸೀರೆಯನ್ನು ಮುಚ್ಚಿಕೊಂಡ ನೀನು ಬಂದು ನಿಂದಿರುವುದಿಲ್ಲ. ಕೇಶವೆಂಬ ಸೀರೆಯನ್ನ ತೆಗೆದ ಭಾವಶುದ್ಧಿ ಆಗಿತ್ತಂದ್ರ ಇದನ್ನ ಹಾಕುವಂತ ಅವಶ್ಯಕತೆ ಇರಲಿಲ್ಲ. ಇದು ಈ ವೇಷವನ್ನ ನಮ್ಮ ದೇಶ್ವರ ನಚ್ಚಂಗಿಲ್ಲ. ಅಂತರಂಗ ಶುದ್ಧಿವಾದ ಬಳಿಕ ಕಾಯ ಕರ್ರನೆ ಕಂದಿದಡೇನಯ್ಯ, ಮಿರ್ರನೆ ಮಿಂಚಿದಡೇನಯ್ಯ. ಅಕ್ಕನ ಮಾತು. ಅಪ್ಪ, ಅಂತರಂಗ ಶುದ್ಧಿ ಆಗ್ಯಾದ ನಂದ. ಅಂತರಂಗ ಶುದ್ಧಿ ಆದ ಬಳಿಕ ಕಾಯ ಹೆಂಗಿದ್ರೆ ಏನ, ಬಟ್ಟೆ ಹಾಕೊಂಡ್ರೆ ಇದ್ರೆ ಏನ, ಬಿಟ್ಟು ಎಲ್ಲ ತೆಗೆದು ಹೋದ್ರೆ ಏನಾಗುತ್ತದ? ನಾನೇನು ಮಾಡಕ್ಕಾಗಿತ್ತದ? ಕರ್ಗರೆ ಇದ್ರೆ ಏನೋ, ಚಂದಂಗ ಮಿಂಚಿದ್ರೆ ಏನ, ಕರ್ರನೆ ಕಂದಿದರೆ ಏನಯ್ಯ, ನಿರ್ಣಯ
ಫಲ ಮಾವಿನ ಹಣ್ಣ ಕಲರ್ ಬಂದೈತಂತಂದ್ರ ಒಳಗಡೆ ಏನಾಗಿರ್ತೈತಿ? ಹಣ್ಣಾಗಿರ್ತದ. ಕಾಣಕ್ ಹೋಗಬೇಡ, ದೇವನ ಒಳಗಾದವ. ಓಹೋ, ನೀ ದೇವರ ಒಳಗೋ, ನಿನ್ನೊಳಗ ದೇವರು. ಮತ್ತು ಪ್ರಶ್ನೆ ಏನು ಕಾಡ್ತಾನ ಅಲ್ಲಮ್ಮರು ಅಲ್ಲಿ ಆ ತಾಯಿಯನ್ನ ಅಂತಂದ್ರ ಭಾಳ ಎಲ್ಲರೂ ಕಣ್ಣಲ್ಲಿ ಆ ಬಸವಣ್ಣನವರು ಅಂತಾರ ಹಿಚ್ಕೊಂಡು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ನಿಲ್ತಾರೆ ಎಲ್ಲರೂ. ಅದ್ರ ಒಳಗಡೆ ಚೆನ್ನ ಬಸವಣ್ಣನವರ ಕಣ್ಣು ಎಲ್ಲ ಕೆಂಪು ಆಗ್ಯದ. ಯಾಕೆ ಇಷ್ಟೊಂದು ಪರೀಕ್ಷೆ? ಒಬ್ಬಳು ಹೆಣ್ಮಗಳಿಗೆ ಇಷ್ಟೊಂದು ಪರೀಕ್ಷೆ ಯಾಕೆ ಮಾಡಕತ್ಯಾರ? ಸಾಕು ಬಿಡ್ಬೋದಾಗಿತ್ತಲ್ಲ ಅಂಥೇಳಿ ಎಲ್ಲರೂ ಶರಣರು ಚಿಂತನೆಯನ್ನ ವಿಚಾರವನ್ನು ಮಾಡ್ಕೋತ ಅದಾರ. ಕರೆ ಯಾರೊಬ್ರು ಮಾತಾಡಕ್ಕೆ ತಯಾರಿಲ್ಲ, ಮಾತಾಡಕ್ಕೆ ಬರುವುದಿಲ್ಲ. ಯಾಕ? ಶೂನ್ಯ ಸಿಂಹಾಸನದ ಅಧ್ಯಕ್ಷರು ಮಾತಾಡುವಾಗ ಇನ್ನೊಬ್ಬರು ಮಾತಾಡಕ್ಕೆ ಬರುವುದಿಲ್ಲ. ಅವಾಗ ಎಲ್ಲ ರೀತಿಯಿಂದ ಪ್ರಶ್ನೆಯನ್ನು ಕೇಳಿದಾಗ ಆ ತಾಯಿ ಇನ್ನು ಬಹಳ ದೊಡ್ಡದ. ಆ ತಾಯಿ ಕೊನೆಗೆ ಎಲ್ಲ ಉತ್ತರವನ್ನು ಕೊಟ್ಕೊತ ಬಂದಾಗ ಹೌದು ಇದು ಲೇಸಾಯಿತು. ಶರಣಾರ್ಥಿ ಎಲೆ ತಾಯೇ, ಶರಣಾರ್ಥಿ. ಒಂದಾಗೂ ಎಲ್ಲ ಶರಣರು ಬಿಗಿ ಹಿಡ್ಕೊಂಡು ಉಸಿರು ಬಿಗಿ ಹಿಡ್ಕೊಂಡದ್ದು ಉಸಿರನ್ನ ಬಗೆಹರಿಸಿದ್ರು ನೋಡಿ. ಈಗ ಅಂತ ಹೇಳಿ ಹೆಂಗ ನಾವು ಸರಳ ಬಿಡ್ತೀವಲ್ಲ, ಬಗೆಹರಿತಪ್ಪ ನ್ಯಾಯ ಬಗೆಹರಿಸಿ ಸಾಕು ಮರಾಯ ಹೆಂಗ ಅಂತೀವಲ್ಲ, ಹಂಗ ಬಿಗಿಯಾಗಿ ಹಿಡಿದ ಶರೀರವನ್ನು ಗಟ್ಟಿಯಾಗಿ ಬಿಗಿಯಾಗಿ ಹಿಡಿದಂತ ಎಲ್ಲ ಶರಣರು ಅವಾಗ ಫ್ರೀಯಾಗಿ ಉಳ್ಕೊಂಡ್ರು. ಅವಾಗ ಎದ್ದು ಬಂದ ಶರಣವನ್ನು ಹೇಳಿ ತಾಯಿಗೆ, ಅಮ್ಮ ನೀನು ಮಹಾದೇವಿ ಅಲ್ಲ, ನೀನು ಅಕ್ಕ ಮಹಾದೇವಿ, ಅಕ್ಕ ನೀನು ಅಂತ ಹೇಳಿ ಹೊಗಳ್ತಾರ. ಇಷ್ಟ ಅಂದ ಸಾಕ. ಇಷ್ಟ ಅಲ್ಲಮ್ರಿ ಎದ್ದು ಬಂದ ಆ ತಾಯಿಗೆ ಶರಣವನ್ನು ಹೇಳಿ, ನೀನು ಈ ಮಹಾದೇವಿ ಅಷ್ಟ ಅಲ್ಲಮ್ಮ, ನೀನು ಅಕ್ಕ ಮಹಾದೇವಿ ಅಂತ ಅನ್ನುವುದ ಸಾಕ. ಅವಾಗ ಚೆನ್ನ ಬಸವಣ್ಣನವರು ಉಕ್ಕಾಕತ್ತಿತ್ತು ಹೊರಗೆ. ಏನು ಮಾಡಲಿ ಅಕ್ಕರು ಇಷ್ಟ ಕಾಡಾಕತ್ಯಾರ ಅಂತೇಳಿ ಉಕ್ಕಾಕತ್ತಿತ್ತು. ಅವಾಗ ಬಂದ ಬಿಟ್ಟು ಮಾತು ಏನು? ಅಜಕೋಟಿ ಕಲ್ಪ ವರ್ಷದವರೆಲ್ಲರೂ ಹಿರಿಯರೇ. ಅಜಕೋಟಿ ಕಲ್ಪ ವರ್ಷದವರೆಲ್ಲರೂ ಹಿರಿಯರೇ, ಹುತ್ತೇರಿ ಬೆಟ್ಟ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ, ನಡಮುರಿದು ಗೂಡು ತೆಲೆನೊಳಗೆ ನೆರೆತೆರೆ ಹೆಚ್ಚಿ ಮತಿಗೆಟ್ಟು ಒಂದನಾಡಿ ಹೋಗಿ ಒಂಬತ್ತನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಅಲ್ಲ ಇವ್ರು ಯಾರು ಹಿರಿಯರಲ್ಲ. ಅನುಮನರಿತು, ಮಾತಿನೊಳಗಡೆ ಅನುಮನರಿತು. ಯಾಕ? ಪ್ರಶ್ನೆಗೆ ತಾಯಿ ಎಂದೂ ಸಿಟ್ಟಿಗೆ ಬರಲಿಲ್ಲ. ಅಲ್ಲವರ ಮಾತುಗಳನ್ನ ನೀರ್ಯಾರು ನನ್ನ ಕೇಳಕ್ ಹೋಗಿತ್ತಂದ್ರ ಹೋಗಲಿಲ್ಲ. ಅನುಮನರಿತು, ಕಣವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿತನ ನಮ್ಮ ಮಹಾದೇವಿ ಅಕ್ಕಂಗಾಯಿತು. ನಮ್ಮ ಅಕ್ಕ ಮಹಾದೇವಿ ಅಕ್ಕಂಗಾಯಿತು. ಒಂದು ಕೂಡಲಿನ ಸಿದ್ದರಾಮ ಅಲ್ಲೇ ನಿಂತಿದ್ರು. ಅವ್ರಿಗೂ ಉಕ್ಕಾಕತ್ತಿತ್ತು ಕಾಣಿಸ್ತದ. ಹೌದು ಮತ್ತೇನು? ಹೌದು ಮರಕ್ಕೆ ಹಿರಿದುಂಟಲ್ಲದೆ ಅರಿವಿಗೆ ಹಿರಿದುಂಟೆ. ಮರ ಹಿಂದೆ ಹಿರಿದುಂಟಲ್ಲದೆ ಅರಿವಿಗೆ ಹಿರಿದುಂಟೆ. ಸಾಮಕ್ಕೆ ಭಯ ಉಂಟಲ್ಲದೆ ಅಜಾತಂಗೆ ಭಯ ಉಂಟೆ. ಕೂಡಲ ಕಪಿಲ ಸಿದ್ಧ ಮಲ್ಲಿನಾಥನಲ್ಲಿ ಮಹಾದೇವಿ ಅಕ್ಕನ ನಿರಿವಿಂಗೆ ಶರಣೆಂದು ಶುದ್ಧನಾದೆನೋ ಕಾನ ಚೆನ್ನ ಬಸವಣ್ಣ. ಅವನು ಒಂದು ಮಾತು ಅಂದ ಬಿಡ್ತಾರ. ಅವ್ರು ಯಾಕೆ ಬಿಟ್ಟಾರ? ಯಾಕಂದ್ರೆ ಎಲ್ರಿಗೂ ತುಂಬಿ ನಿಂತದ. ಯಾಕ? ಅಕ್ಕನಿಗೆ ಇಷ್ಟು ಹಿಂಸೆ ಆಗಕತ್ತ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಹಿಂಗ ಅಂತಂದಾಗ. ಯಾಕಂದ್ರೆ ಸಾಯೋರಿಗೆ ಭಯ ಇರ್ತೈತೆ, ಅಜಾತಂಕ ಭಯ ಇಲ್ಲ. ಅದು ಏನಿದ್ರು ಈ ಅಕ್ಕ ಮಹಾದೇವಿ ತಾಯಿಯನ್ನು ನೋಡಿ ನಾನು ಶುದ್ಧನಾದೆನು ಅಂತಾರ ಸಿದ್ದರಾಮೇಶ್ವರರು. ಅವಾಗ ಮತ್ತೆ ವಾಪಸ್ಸಾಗಿ ಚಂದ ಬಸವಣ್ಣನವರು ಮತ್ತೊಂದು
ಆದ್ಯರ ವಚನಕ್ಕೆ ಆದ್ಯರ 60 ವಚನಕ್ಕೆ ದನ್ನಾಯಕರ 20 ವಚನ. ಅವನಿಗೆ ಎಷ್ಟು ಚಂದ ಮಾತ. ಆದ್ಯರ 60 ವಚನಕ್ಕೆ ದನ್ನಾಯಕರ 20 ವಚನ, ದನ್ನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಂಗಳ 1 ವಚನ ನಿರ್ವಚನಕಾನ ಸಿದ್ಧರಾಮ. ಎಂಥ ಮಾತು. ಎಲ್ಲರೂ ಗಾಬರಿಯಿಂದ ಏನು 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 ಜೈ ಜೈಕಾರ, ಎಂಥ ಜೈ ಜೈಕಾರ. ಆವತ್ತಿನ ದಿವಸ ಅವಾಗ ಎಲ್ಲರೂ ಹೋಗಿ ಅಕ್ಕ ಮಹಾದೇವಿ ಹತ್ರ ಹೋಗಿ ಶರಣೆಯರು ಹೋಗಿ ಅವಾಗ ಆಕೆಯನ್ನು ಕರ್ಕೊಂಡು ತಮ್ಮ ಕಡೆ ಕರ್ಕೊಂಡು ಬರ್ತಾ ಇದ್ದೀವಿ. ಇದು ಪರೀಕ್ಷೆ ಅಂದ್ರೆ ಪರೀಕ್ಷಕ ಅಂತಾರ. ಅದಕ್ಕೆ ರತ್ನ ಪರೀಕ್ಷಕ ಮಾಡಿದಂಗ ಈ ಒಂದು ವಿಷಯಕ್ಕಾಗಿ ಅಂದೊಂದು ದಿನ ಆ ಅನುಭವ